ಇನ್ನು ನ್ಯೂ ಇಯರ್ ಸಂದರ್ಭದಲ್ಲಿ ಕೇವಲ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಅಷ್ಟೇ ಅಲ್ಲ, ಕೋರಮಂಗಲದಲ್ಲೂ ಕೂಡ ಪಾರ್ಟಿ ರಂಗುರಂಗಾಗಿ ಇರುತ್ತೆ, ಜೋರಾಗಿ ಇರುತ್ತೆ. ಸೊ ಇಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಹೀಗಾಗಿ 200 ಸಿಸಿ ಕ್ಯಾಮೆರಾಗಳನ್ನು ಹಾಕಲಾಗಿದೆ. 600ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಕೋರಮಂಗಲದಲ್ಲೂ ಕೂಡ ನಿಯೋಜನೆ ಮಾಡಿದ್ದಾರೆ. ಸೊ ಇದು CCTVಯ ಡಿಸ್ಪ್ಲೇ ನೀವು ಅಲ್ಲಿ ನೋಡ್ಬೋದು. ಸೊ 600ಕ್ಕೂ ಹೆಚ್ಚು ಪೊಲೀಸರ ಸಿಬ್ಬಂದಿ ನಿಯೋಜನೆ, ಹಾಗೆ 200ಕ್ಕೂ ಹೆಚ್ಚು ಸಿಸಿ ಕ್ಯಾಮ್ರಾಗಳನ್ನು ಕೋರಮಂಗಲದಲ್ಲಿ ಹಾಕಲಾಗಿದೆ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರು ಇವತ್ತು ರೆಡಿ ಆಗ್ತಿದೆ. ಸೊ ಕೋರಮಂಗಲದ ದೃಶ್ಯಗಳಿವು. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹೊಸ ವರ್ಷದ ಸೆಲೆಬ್ರೇಷನ್ ಅನ್ನು ಮಾಡಲಿಕ್ಕೆ ಬೆಂಗಳೂರಿನ MG ರೋಡ್ ಬ್ರಿಗೇಡ್ ರೋಡ್ ಮಾತ್ರ ಅಲ್ಲ, ಕೋರಮಂಗಲ ಕೂಡ ಒನ್ ಆಫ್ ದಿ ಹಾಟ್ ಸ್ಪಾಟ್. ಈ ಹಾಟ್ ಸ್ಪಾಟ್ ಅಲ್ಲಿ ನಾನೀಗಿದ್ದೀನಿ. ಅಂದ್ರೆ ಬೆಂಗಳೂರಿನ ಕೋರಮಂಗಲದ ಪ್ರಮುಖ ರಸ್ತೆ ಅಂದ್ರೆ ಎಂಪೈರ್ ಹೋಟೆಲ್ ರೋಡ್ ಏನಿದೆ, ಈ ಒಂದು ರಸ್ತೆಯಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ಪಬ್ಗಳಿದಾವೆ. ಹೀಗಾಗಿ ಸಾಕಷ್ಟು ಜನ, ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ರಾತ್ರಿಯ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಈಗಾಗಲೇ ಅಧಿಕಾರಿಗಳು ಡಾಗ್ ಸ್ಕ್ವಾಡ್ ಇಂದ ಆಗ್ಬೋದು ಎಲ್ಲ ಪರಿಶೀಲನೆಯನ್ನ ಮಾಡಿದ್ದಾರೆ. ಮತ್ತೆ ಸಂಪೂರ್ಣವಾದಂತಹ ಏರಿಯಾಗೆ ಈ ಒಂದು ರಸ್ತೆ, ಈ ಮೇಲಕ್ಕೆ ಹೋಗುವಂತ ರಸ್ತೆ ಆಗಿರ್ಬೋದು, ಮತ್ತೆ ಇಲ್ಲಿಂದ ಮುಂಭಾಗಕ್ಕೆ ಹೋಗಿ ಫೋರಂ ಮಾಲ್ ಕಡೆಗೆ ಹೋಗುವಂತ ರಸ್ತೆ ಆಗಿರ್ಬೋದು, ಈ ಒಂದು ರಸ್ತೆಯಲ್ಲೇ ಬಹುತೇಕ ಹೆಚ್ಚಿನ ಜನರು ಸೇರುವಂತದ್ದು. ಜೊತೆಗೆ ಇಲ್ಲಿಯ ಒಂದು ಭದ್ರತೆ ಮತ್ತೆ CCTVಯನ್ನ ಒಂದು ಕಣ್ಗಾವಲನ್ನ ಮಾಡಿಕೊಂಡು ಜನರನ್ನ ಯಾವ ರೀತಿಯಾಗಿ ಒಂದು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಏನಿದೆ, ಆ ಯೋಜನೆಯನ್ನು ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ. ನಾನು ನಿಮಗೆ ಪೊಲೀಸರು ಯಾವ ರೀತಿಯಲ್ಲಿ CCTV ಕ್ಯಾಮ್ರಾಗಳನ್ನ ಅಳವಡಿಸಿಕೊಂಡು ಮಾನಿಟರ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಈಗ ರಸ್ತೆಯಲ್ಲಿ ಸಂಪೂರ್ಣವಾದಂತ ಈ ರಸ್ತೆ ಏನಿದೆ, ಈ ಮುಂದೆ ಇರುವಂತ ಅಂದ್ರೆ ಜನರು ಸೇರುವಂತ ರಸ್ತೆ ಏನಿದೆ, ಸಂಪೂರ್ಣವಾದಂತ ರಸ್ತೆ ಕವರ್ ಆಗ್ಲಿಕ್ಕೆ ಮತ್ತೆ ಟ್ರಾಫಿಕ್ ಜಾಮ್ ಆಗಬಾರ್ದು, ಎಲ್ಲೆಲ್ಲಿ ಜನರು ಹೆಚ್ಚಾಗಿ ನಿಂತಿದ್ದಾರೆ ಮತ್ತೆ ಎಲ್ಲಿ ಜನರನ್ನ ಕ್ಲಿಯರ್ ಮಾಡಬೇಕಾಗುತ್ತೆ, ವೆಹಿಕಲ್ನ ಕ್ಲಿಯರ್ ಮಾಡಬೇಕಾಗುತ್ತೆ, ಇದೆಲ್ಲದನ್ನು ಮಾನಿಟರ್ ಮಾಡ್ಲಿಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ತುಂಬಾ ಹೈ ಡೆಫಿನಿಷನ್ ಕ್ಯಾಮ್ರಾಗಳನ್ನ ಹಾಕಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ಟ್ರಾಫಿಕ್ ಮಾತ್ರ ಅಲ್ಲದೇನೆ ವಾಹನಗಳು ಯಾವ್ದು ಬೇಕಾಬಿಟ್ಟಿ ವಾಹನಗಳು ಪಾರ್ಕಿಂಗ್ ಮಾಡ್ಬೋದು, ಅಥವಾ ಬೇರೆ ಯಾರಾದ್ರೂ ಬಂದು ಇಲ್ಲಿ ಸೇರ್ಕೊಂಡು ಗಲಾಟೆ ಮತ್ತೊಂದು ಏನೇ ಮಾಡಿದ್ವು ಸಹಿತ ಅದೆಲ್ಲದೂ ಕೂಡ ಗೊತ್ತಾಗೋ ರೀತಿಯಲ್ಲಿ ಮಾಡಿದ್ದಾರೆ. ನಾವು ಯಾವ್ದಾದ್ರು ಒಂದು ಕ್ಯಾಮ್ರಾವನ್ನ ಫುಲ್ ಸ್ಕ್ರೀನ್ ಅನ್ನ ಮಾಡಿ ತೋರಿಸೋ ಅಂತ ಪ್ರಯತ್ನವನ್ನ ಮಾಡ್ತೀವಿ. ಒಂದು ಕ್ಯಾಮ್ರಾವನ್ನ ಫುಲ್ ಸ್ಕ್ರೀನ್ ಮಾಡಿ ಅದರ ಕ್ವಾಲಿಟಿ ಏನು, ಮತ್ತೆ ಅಲ್ಲಿ ನಿಂತಿದ್ದವ್ರನ್ನ ಯಾವ ರೀತಿಯಾಗಿ ಪತ್ತೆ ಮಾಡ್ಬೋದು, ಯಾವ್ದಾದ್ರು ಒಂದು ನಿಂತಿರೋ ಒಂದು ವಾಹನದ ನಂಬರ್ ಪ್ಲೇಟ್ ಅನ್ನ ನೋಡುವಂತದ್ದಾದ್ರೆ, ಈ ವಾಹನದ ನಂಬರ್ ಪ್ಲೇಟ್ ಅನ್ನ ನೋಡುವಂತದ್ದಾದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅಂದ್ರೆ ನೋಡ್ಬೋದು ನಿಂತಿರುವಂತ ಕಾರ್ KA01MZ2250. ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ಏನ್ ನಡೀತದೆ ಅನ್ನೋದನ್ನ ಝೂಮ್ ಇನ್ ಕೂಡ ಹೋಗ್ಬೋದು, ವೈಡ್ ಆಂಗಲ್ ಅಲ್ಲಿ ನೋಡ್ಬೋದು. ಮತ್ತೆ ಎಲ್ಲಾದ್ರೂ ಒಂದ್ ಸಣ್ಣ ಪುಟ್ಟ ವೇರಿಯೇಷನ್ ಗಳಾದ್ರೂ ಸಹಿತ ಪೊಲೀಸರು ಅದನ್ನ ತುಂಬಾ ಕ್ಲಿಯರ್ ಆಗಿ ಮಾನಿಟರ್ ಮಾಡಿ ಅಲ್ಲಿಗೆ ಹೆಚ್ಚಿನ ಫೋರ್ಸ್ ಅನ್ನ ಕಳಿಸ್ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಬೆಂಗಳೂರಿನ ಆಗ್ನೇಯ ವಿಭಾಗದ DCP ಆಗಿರುವಂತಹ CK ಬಾಬಾ ಅವರ ನೇತೃತ್ವದಲ್ಲಿ ಮತ್ತೆ ಕೋರಮಂಗಲ ಪೊಲೀಸರ ನೇತೃತ್ವದಲ್ಲಿ ಮಾಡಿರುವಂತಹ ಒಂದು ಬಂದೋಬಸ್ತ್. ಇಲ್ಲಿ ಸುಮಾರು ಒಂದು 600ಕ್ಕೂ ಹೆಚ್ಚು ಜನ ಪೊಲೀಸರು ಮತ್ತೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ನೇಮಕಗೊಳ್ತಾರೆ. ಬೆಂಗಳೂರಿನ ಪ್ರಮುಖವಾದಂತ ಏರಿಯಾಗಳು ಅಂತೇಳಿ ಕೋರಮಂಗಲ, ಬ್ರಿಗೇಡ್ ರೋಡ್, MG ರೋಡ್, ಮಹದೇವಪುರ, ಇವುಗಳನ್ನ ಇಂದಿರಾನಗರ, ಇವುಗಳನ್ನ ಗುರುತಿಸಲಾಗಿದೆ. ಕ್ಯಾಮರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್, TV9 ಬೆಂಗಳೂರು.